ಹಾಯ್, ಲಾಸ್ಟ್ ವಿಡಿಯೋದಲ್ಲಿ ಫ್ಯಾಟ್ ಬಗ್ಗೆ ಮಾತಾಡಿದ್ವಿ. ಟೈಪ್ಸ್ ಆಫ್ ಫ್ಯಾಟ್, ಕೊಬ್ಬಿನ ಅಂಶ ಹೇಗೆ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಫ್ಯಾಟ್ನ ಹೆಂಗೆ ಕಮ್ಮಿ ಮಾಡೋದು, ಫ್ಯಾಟ್ ಲಾಸ್ ಮಾಡೋದು ಹೆಂಗೆ ಅಂತ ನೋಡೋಣ. ಸೊ ಫಸ್ಟ್ ಫ್ಯಾಟ್ ಲಾಸ್ ಮಾಡೋದಕ್ಕೆ ನಾವು ಯೂಸ್ ಮಾಡಬೇಕಾಗಿರೋದು ಕ್ಯಾಲರಿ ಡೆಫಿಸಿಟ್. ಕ್ಯಾಲರಿ ಡೆಫಿಸಿಟ್ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ 2000 ಕ್ಯಾಲರೀಸ್ ನೀವು ಬರ್ನ್ ಮಾಡ್ತಾ ಇದ್ದೀರಾ. ವರ್ಕೌಟ್ ಮಾಡಿ, ವಾಕಿಂಗ್ ಮಾಡಿ ಆ್ಯಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ 2000 ಕ್ಯಾಲರೀಸ್ ನೀವು ಬರ್ನ್ ಮಾಡ್ತಾ ಇದ್ದೀರಾ. ಸೊ ನೀವು ಕನ್ಸಂಪ್ಷನ್ ಶುಡ್ ಬಿ 1500 ಕ್ಯಾಲರೀಸ್. ನಾವು 2000ಗಿಂತ ಕಮ್ಮಿ ಕ್ಯಾಲರೀಸ್ನ ಕನ್ಸಂಪ್ಷನ್ ಮಾಡಿ ಜಾಸ್ತಿ ಕ್ಯಾಲರೀಸ್ನ ಬರ್ನ್ ಮಾಡಿದ್ರೆ ಅದು ಕ್ಯಾಲರಿ ಡೆಫಿಸಿಟ್ ಆಗುತ್ತೆ. ಸೊ ವೆಯ್ಟ್ ಗೇನಿಗೆ ಆಪೋಸಿಟ್, ಕ್ಯಾಲರೀಸ್ನ ಕಮ್ಮಿ ಬರ್ನ್ ಮಾಡಿ ಜಾಸ್ತಿ ಕ್ಯಾಲರೀಸ್ನ ಇಂಟೇಕ್ ಮಾಡಬೇಕು. ಸೊ ಇದೆ ವೆಯ್ಟ್ ಗೇನ್ಗೆ, ವೆಯ್ಟ್ ಲಾಸ್ಗೆ ಇರೋ ಮೆಥಡು. ಸೊ ಇವಾಗ ಕ್ಯಾಲರಿ ಡೆಫಿಸಿಟ್ ಬಗ್ಗೆ ಮಾತಾಡೋಣ, ಫ್ಯಾಟ್ ಲಾಸ್ ಬಗ್ಗೆ ಮಾತಾಡೋಣ. ಸೊ ಫ್ಯಾಟ್ ಲಾಸ್ ಹೆಂಗೆ ನಮ್ಮ ಬಾಡಿಯಲ್ಲಿ ಪ್ರಾಸೆಸ್ ಆಗುತ್ತೆ ಅಂದರೆ, ಫಸ್ಟು ನಾವು ಒಂದು ಡಯಟ್ನ ಪ್ರಿಪೇರ್ ಮಾಡ್ಕೊಂಡು, ಒಂದು ಡಯಟ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಸೊ ಅದೇ ಥರ ವರ್ಕೌಟ್ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಫಾಸ್ಟೆಡ್ ಕಾರ್ಡಿಯೋ ಇರಬೇಕು ಮತ್ತು ವೆಯ್ಟ್ ಟ್ರೈನಿಂಗ್ ಮಾಡಬೇಕು. ಸೊ ತುಂಬ ಜನ ಏನು ಮಾಡ್ತಾರೆ, ಕ್ಯಾಲರಿ ಡೆಫಿಸಿಟಲ್ಲಿ ಇರ್ತಾರೆ, ವರ್ಕೌಟ್ ಮಾಡಲ್ಲ. ಜಸ್ಟ್ ದೇ ವಿಲ್ ಗೋ ಫಾರ್ ವಾಕ್. ಬೇರೆ ಒಂದು 20 ಮಿನಿಟ್ಸ್, ಹಾಫ್ ಅನ್ ಅವರ್ ವಾಕ್ ಮಾಡ್ತಾರೆ, ಆಮೇಲೆ ಸಣ್ಣ ಆಗಲ್ಲ ಅಂತ ಹೇಳ್ತಾರೆ. ಫಸ್ಟು ಫ್ಯಾಟ್ ಲಾಸ್ ಆಗೋದು ಪ್ರೋಸೆಸ್ ಹೆಂಗೆ ಅಂದರೆ, ನಮ್ಮ ಬಾಡಿಯಲ್ಲಿರೋ ವಾಟರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಅದಾದಮೇಲೆ ನಾವು ತೊಗೊಳೋ ಫುಡ್ ಮೇಲೆ ನಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಹೆಂಗೆ ಅಂದರೆ, ಕ್ಯಾಲರಿ ಡೆಫಿಸಿಟಲ್ಲಿದ್ದು ನೀವು ಜಾಸ್ತಿ ಕ್ಯಾಲರಿನ ಬರ್ನ್ ಮಾಡಿದ್ರೆ ಮಸಲ್ನ ರಿಟೈನ್ ಮಾಡಿಕೊಂಡು ಫ್ಯಾಟ್ ಲಾಸ್ ಮಾಡ್ಬೋದು. ನೀವೇನು ಮಾಡಿದ್ದೀರಾ, ಡಯಟ್ ಮಾಡಿದ್ದೀರಾ, ಕರೆಕ್ಟಾಗಿ ನೀವು ಸ್ಟೆಪ್ಸ್ನ ಫಾಲೋ ಮಾಡಿದಿಲ್ಲ ಅಂದರೆ ಮಸಲ್ ಲಾಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವೆಯ್ಟ್ ಲಾಸ್. ತುಂಬ ಜನ ಅನ್ಕೊಂಡ್ಬಿಡ್ತಾರೆ, ನಾನು ಸಣ್ಣ ಆಗಿದ್ದೀನಿ. ಫ್ಯಾಟ್ ಹಂಗೆ ಇರುತ್ತೆ, ಮಸಲ್ ಲಾಸ್ ಆಗಿರುತ್ತೆ, ವಾಟರ್ ಲಾಸ್ ಆಗಿರುತ್ತೆ. ಸೊ ಬೆಟರ್ ನೀವು ಏನೇ ಮಾಡಿದ್ರು ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕು. ಅದೇ ಥರ ವೆಯ್ಟ್ ಟ್ರೈನಿಂಗ್ ಮಾಡಬೇಕು, ಅದೇ ಥರ ಕಾರ್ಡಿಯೋ ಮಾಡಬೇಕು, ಫಾಸ್ಟೆಡ್ ಕಾರ್ಡಿಯೋ ಮಾಡಬೇಕು, ಈವ್ನಿಂಗ್ ಕಾರ್ಡಿಯೋ ಮಾಡಬೇಕು. ಆ್ಯಂಡ್ ವಾಟ್ ಎವರ್ ಫುಡ್ ಯುವರ್ ಕನ್ಸಂಪ್ಷನ್ ಗುಡ್ ಫ್ಯಾಟ್ ಇರಬೇಕು. ಲೈಕ್ ವೆಜಿಟೇಬಲ್ಸ್, ಫೈಬರ್, ಮಿನರಲ್ಸ್, ವಿಟಮಿನ್ಸ್ ಎಲ್ಲ ನಿಮ್ಮ ಬಾಡಿಯಲ್ಲಿ ಕರೆಕ್ಟಾಗಿರಬೇಕು. ಹೈ ಪ್ರೋಟೀನ್, ಹೈ ಫೈಬರ್, ಲೆಸ್ ಕಾರ್ಬೋಹೈಡ್ರೇಟ್. ಸೊ ಇದನ್ನು ಕ್ಯಾಲರಿ ಡೆಫಿಸಿಟ್ ಅಂತ ಹೇಳ್ಬೋದು. ಸೊ ಇದನ್ನು ಫಾಲೋ ಮಾಡಿದ್ರೆ ಮಾತ್ರ ಫ್ಯಾಟ್ ಲಾಸ್ ಮಾಡೋಕ್ಕಾಗುತ್ತೆ.